ಡಿ.ಕೆ. ಶಿವಕುಮಾರ್ ನೂತನ ಸಂಪುಟಕ್ಕೆ ಸೇರ್ಪಡೆಯಾಗೋದಕ್ಕೆ ಲಾಬಿ ಮೇಲೆ ಲಾಬಿ ಎಲ್ಲ ದೆಹಲಿಗೆ ಹೋಗಿ ಇವಾಗ ಹೈಕಮಾಂಡ್ ಮುಂದೆ ಲಾಬಿನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಂಪುಟ ರಚನೆಯ ಕಸರತ್ತು ನಡೀತಾ ಇದೆ. ಈಗಾಗಲೇ ದೆಹಲಿ ತಲುಪಿದ್ದಾರೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ. ಬಹುತೇಕ ಇವತ್ತೇ ಫೈನಲ್ ಆಗುತ್ತೆ ಡಿ.ಕೆ. ಶಿವಕುಮಾರ್ ಸಂಪುಟ. ಆದರೆ ಸಂಜೆ 6 ಗಂಟೆಗೆ ಖರ್ಗೆ ನಿವಾಸದಲ್ಲಿ ಇವತ್ತು ಸಭೆ ಇದೆ. ಡಿ.ಕೆ. ಸಂಪುಟ ಸೇರೋದಕ್ಕೆ ಭಾರಿ ಲಾಬಿ ಕೂಡ ನಡೀತಾ ಇದೆ. ಸುಮಾರು 40ಕ್ಕೂ ಹೆಚ್ಚು ಶಾಸಕರು ದಿಲ್ಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಹೈಕಮಾಂಡ್ ಮೇಲೆ ಒತ್ತಡ ಹಾಕೋದಕ್ಕೆ ಮುಂದಾಗಿದ್ದಾರೆ ಶಾಸಕರು. ಕೆಲವರು ಹಾಲಿ ಸಚಿವರು ಯಾರು ಸಿದ್ದರಾಮಯ್ಯ ಸಂಪುಟದಲ್ಲಿ ಇದ್ದರು ಅವರೂ ಕೂಡ ಮುಂದುವರಿಯೋದಕ್ಕೆ ಲಾಬಿ ಮಾಡೋದಕ್ಕೆ ದೆಹಲಿಗೆ ಹೋಗ್ತಾ ಇದ್ದಾರೆ. ಬರ್ತ್ಡೇ ಇತ್ತಲ್ಲ, ನಾನು ಬರ್ತ್ಡೇ ಆಚರಣೆ ಮಾಡ್ಕೊತಾ ಇಲ್ಲ, ಅದಕ್ಕೋಸ್ಕರ ಎಲ್ಲರೂ ಹೊರಗಡೆ ಹೋಗ್ಬೇಕಾಗಿತ್ತು. ಹೊರಗಡೆ ಹೋಗಲಿಕ್ಕೆ ನಾಡಿದ್ದು ಸ್ವೇರಿಂಗ್ ಇರೋದ್ರಿಂದ ಮುಖ್ಯಮಂತ್ರಿಗಳು ಎಲ್ಲೂ ಹೋಗಲಿಲ್ಲ. ಅದಕ್ಕೋಸ್ಕರ ಸುಮ್ಮನೆ ಡೆಲ್ಲಿಗೆ ಹೋಗಿದ್ದು ಬರೋಣ ಒಂದು ದಿವಸ ಹೊರಗಡೆ. ಪಕ್ಷದ ತೀರ್ಮಾನ ನಮ್ಮದೇನಿಲ್ಲ. ಪಕ್ಷದ ತೀರ್ಮಾನಕ್ಕೆ ಏನಾಗುತ್ತೆ ಅದೇ ನಮ್ಮದು. ಸಿಕ್ಕಿದ್ರೆ ಭೇಟಿ ಆಗ್ತಿದ್ದಿಲ್ಲ. ಅದೇ ಎಲ್ಲ ನಮ್ಮ AICC ನೋಡಿ ಆಗದೇ ಇಲ್ಲ ಅನ್ನೋದನ್ನ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು ಎಷ್ಟು ಸ್ಮೂತಾಗಿ ಹ್ಯಾಂಡಲ್ ಮಾಡಿದ್ರು. ನಮ್ಮ ಪಕ್ಷ DCMಗಳು ಮಾಡ್ತಾರೋ, ಮಂತ್ರಿಗಳನ್ನ ಕೊಡ್ತಾರೋ, ಯಾರು ಕೊಡ್ತಾರೋ ಅದೆಲ್ಲವೂ ನಮ್ಮ ಪಕ್ಷ ಸಮರ್ಥವಾಗಿ ಸಮಾಧಾನವಾಗಿ ತೀರ್ಮಾನ ಮಾಡ್ತಾರೆ. ನಾವು ಮನವಿ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನಿರೀಕ್ಷೆ ಇದೆ ಸರ್, ಈ ಬಾರಿ ನಿರೀಕ್ಷೆ ಇದೆ. ಜಿಲ್ಲೆಗೆ ಕೊಡ್ಬೇಕಲ್ಲ ಪ್ರಾಧಾನ್ಯತೆ, ಕೊಡ್ತಾರೆ ಅಂತ ತಿಳ್ಕೊಂಡಿದ್ದೀವಿ. ನೋಡ್ತೀವಿ, ಎಲ್ಲಾರನ್ನೂ ಮಾಡ್ತೀವಿ, ಅವರು ಇವರು ಅಂತ ಅಲ್ಲ, ಕೊಟ್ಟಿದ್ದಾರೆ. ಭರವಸೆನೂ ಒಂದು ಕಡೆ ಎಲ್ಲ ಆಗುತ್ತೆ ಅಂತ ಭಾವನೆ ತಿಳ್ಕೊಂಡು, ಮೊದಲನೇದಲ್ಲಾಗುತ್ತೋ ಎರಡನೇದಲ್ಲಾಗುತ್ತೋ ಒಟ್ಟಿನಲ್ಲಿ ಆಗುತ್ತೆ ನಂಬಿಕೆ. ನಾವು ಮನವಿ ಹೌದು, ನಾವು ಕೇಳಕ್ಕೆ ಹೋಗ್ತಾ ಇದ್ವಿ. ನಾವು ಮನವಿಯನ್ನು ಮಾಡಿದ್ವಿ ಖರ್ಗೆ ಸಾಹೇಬ್ರಿಗೆ, ನಮ್ಮ ರಾಹುಲ್ ಗಾಂಧಿ ಸಾಹೇಬ್ರಿಗೆ, ನಮ್ಮ ನಾಯಕರಾದಂತಹ ವೇಣುಗೋಪಾಲ್ ಸರ್ ಅವ್ರಿಗೆ, ಸುರ್ಜೇವಾಲಾ ಸರ್ ಅವ್ರಿಗೆ ಮನವಿಯನ್ನು ಮಾಡಿದ್ದೀವಿ. ಸಕಾರಾತ್ಮಕವಾಗಿ ನಮಗೆ ಸ್ಪಂದಿಸಿದ್ದಾರೆ. ನಾನು ಭಾವಿಸ್ತೀನಿ ಈ ಬಾರಿ ನಮ್ಮ ಜಿಲ್ಲೆನ ಅವರು ಗುರುತಿಸಿ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಮಾಡಿಕೊಡ್ತಾರೆ ಅಂತ ನಾನು ಭಾವಿಸ್ತೀನಿ. ಇವತ್ತು ಅವರು ತೊಗೊಬೇಕಾದ್ರೆ ಒಂದು ಮಾತನ್ನು ಕೊಟ್ಟು ತೊಗೊಂಡಿದ್ದಾರೆ ಅಂತ ನನಗೆ ಶಿವಲಿಂಗಣ್ಣ ಅವರು. ನಮಗೆ ಒಂದು ಭರವಸೆ ಇದೆ, ನಮಗೆ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಬಾರಿ ನಿಮ್ಮ ಜಿಲ್ಲೆನ ಕನ್ಸಿಡರ್ ಮಾಡ್ತೀವಿ, ಯಾಕಂತ ಹೇಳಿದ್ರೆ ನಮ್ಮ ಜಿಲ್ಲೆಯಲ್ಲಿ ಏಕೈಕ ಶಾಸಕರು ಅವರೊಬ್ಬರೇ ಇರೋದು. ಹಾಗಾಗಿ ಈ ಬಾರಿ ನಮ್ಗೆ ಅವಕಾಶ ಮಾಡಿಕೊಡ್ತಾರೆ ಅಂತ ನಾವು ಭಾವಿಸ್ತೀವಿ. ಅವಾಗ ಅವಕಾಶ ಮಾಡಿಕೊಟ್ರೆ ನಮಗೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಆಗಿರ್ಬೋದು, ಜಿಲ್ಲೆ ಅಭಿವೃದ್ಧಿ ದೃಷ್ಟಿಯಿಂದ ಆಗಿರ್ಬೋದು ನಮ್ಗೆ ಒಳ್ಳೆಯದಾಗ್ತದೆ. ಪಕ್ಷದ ಕಾರ್ಯಕರ್ತರ ಒಂದು ಅಭಿಪ್ರಾಯ ಏನಂತ ಹೇಳಿದ್ರೆ ನಮ್ಮ ಜಿಲ್ಲೆಗೆ ಒಂದು ಅವಕಾಶ ಸಿಗಲಿ. ಸರ್, ನಾನು ಆಕಾಂಕ್ಷಿನೇ, ಆದರೆ ನಾನು ಎಲ್ಲಿ ನನ್ನ ಅಭಿಪ್ರಾಯ ಹೇಳಬೇಕು ಅಲ್ಲಿ ಹೇಳಿದ್ದೀನಿ, ಯಾರಿಗೆ ಕೇಳಬೇಕು ಅಲ್ಲಿ ಕೇಳಿದ್ದೀನಿ. ನನಗೇನು ಅದೇನು ಆ ಥರ ಏನು ಹೇಳಿಲ್ಲ. ನೋಡಿ, ಅದು ಅವ್ರು ಹೇಳಿದ್ದಾರೆ. ಈಗ ನಾವು ಒಕ್ಲೀರು CM ಆಗೋದ್ರಿಂದ ಒಕ್ಲೀರಿಗೆ ಎಷ್ಟು ಜನ ಕೊಡ್ಲಿಕ್ಕೆ ಬರುತ್ತೆ. ಅವೆಲ್ಲ ಈಗ ಪ್ರಾಂತೀಯಗಳನ್ನು ನೋಡಬೇಕಾಗುತ್ತೆ. ಕೆಲವು ಈಗ ಹಾಸನಲ್ಲಿ ನಮ್ಮ ಪಕ್ಷ ವೀಕ್ ಇದೆ, ಅಲ್ಲಿ ಹಾಸನಲ್ಲಿ ಯಾರು ಕೊಟ್ಟು ಅಲ್ಲಿ ಬಿಲ್ಟ್ ಮಾಡಲೇಬೇಕಾಗುತ್ತೆ, ಪಕ್ಷನ ಕಟ್ಟಬೇಕಾಗುತ್ತೆ. ಆ ರೀತಿ ಕೆಲವೆಲ್ಲ ಪ್ರಾಂತೀಯ ಸಮತೋಲನ ಮಾಡ್ಕೊಂಡು, ಆಮೇಲೆ ಕಮ್ಯುನಿಟಿ ವಿಚಾರದಲ್ಲಿ ಎಲ್ಲ ಕಮ್ಯುನಿಟಿಗೂ ನ್ಯಾಯ ಕೊಡ್ತಕ್ಕಂಥದ್ದು ಕಾಂಗ್ರೆಸ್ ಪಕ್ಷದಲ್ಲಿ ನಡ್ಕೊಂಬಂದಿರ್ತಕ್ಕಂಥದ್ದು ಹಿಂದಿನಿಂದ. ಅದನ್ನು ಕೂಡ ಅವ್ರ ಗಮನದಲ್ಲಿ ಇಟ್ಕೊಂಡು ಮಾಡಬೇಕಾಗುತ್ತೆ. ಈಗ ಅವರೆಲ್ಲ ಮುಂದೆ ಆಗ್ತಾರೆ ಅಂತ ಅಂದ್ಕೊಂಡಿದ್ದೀವಿ. ಹಂಗೆ ಮುಖ್ಯಮಂತ್ರಿಗಳಿರೋದ್ರಿಂದ ವಕೀಲರು ಕಡಿಮೆ ಕೊಡಿ ಅಂತ ಹೇಳ್ಬೋದೇನೋ ಹೈಕಮಾಂಡು. ಯಾರು ಹೇಳಕ್ಕೆ ಬರುತ್ತೆ? ನಾನು ಇನ್ನೂ ಹಿರಿಯ ಶಾಸಕರು ಅವರೇ, ನನಗೇನು ಆ ಥರ ಭರವಸೆ ಕೊಟ್ಟಿರಲಿಲ್ಲ. ನಾನು ಪಕ್ಷಕ್ಕೆ ಹೋಗಿ ಸೇರ್ಕೊಂಡಿದ್ದಂಥದ್ದು. ನನಗೆ ಮೊದಲಿಂದಲೂ DK ಅವರು ನನಗೆ ಇಂಡಿಪೆಂಡೆಂಟ್ ಇದ್ದಾಗಲೂ ಸಹಾಯಕಾರ. ರೈಟ್, ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಧುಕೃಷ್ಣ ಅವರಿಂದ ಪಡ್ಕೊಳ್ಳೋಣ. ಮಧುಕೃಷ್ಣ, ದೆಹಲಿಗೆ ಹೋಗೋ ಫ್ಲೈಟ್ಗಳೆಲ್ಲ ಫುಲ್ ಆಗಿದೆ ಅಂತ ಅನಿಸುತ್ತೆ. ಈ ಕಾಂಗ್ರೆಸ್ನ ಶಾಸಕರಿಂದನೇ ತುಂಬಿ ತುಳುಕ್ತಾ ಇರಬೇಕು. ಸೊ ಬೆಳಗ್ಗೆಯಿಂದ ಯಾರ್ಯಾರು ಹೋಗಿದ್ದಾರೆ, ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ? ಇದಕ್ಕೋಸ್ಕರನೇ, ಮಂತ್ರಿಗಿರಿಗೋಸ್ಕರನೇ ಹೋಗ್ತೀವಿ ಅಂತ ಹೇಳ್ತಾರಾ, ಹೇಗೆ? ಖಂಡಿತ ಅರವಿಂದ್, ಈಗಾಗಲೇ ಕೂಡ ಬಹಳ ಜನರ ಕಾತುರ ಇದ್ದಂಥದ್ದು CM ಯಾರಾಗ್ತಾರೆ ಅನ್ನೋದಕ್ಕೆ ಈಗ ಉತ್ತರ ಸಿಕ್ಕಾಯಿತು. ಆದರೆ ಈಗ ಯಾರೆಲ್ಲ ಸಚಿವರಾಗ್ತಾರೆ, ಸಚಿವ ಸಂಪುಟ ಸೇರ್ತಾರೆ ನೂತನ ಅನ್ನೋದೇ ಈಗ ಪ್ರಶ್ನೆ ಆಗಿರುವಂಥದ್ದು. ಹಾಗಾಗಿ ಅಧಿಕಾರ ಅನ್ನೋದು ಎಲ್ಲರಿಗೂ ಕೂಡ ಆಸೆ ಇರುವಂಥದ್ದು. ಕಾಂಗ್ರೆಸ್ನಲ್ಲಿ ಅದರಲ್ಲೂ ಕೂಡ ಈಗ ಈ ಹಿಂದೆ ಸಚಿವರಾಗಿದ್ದಂಥವರು ಕೂಡ ಈಗ ಮತ್ತೆ ಕಂಟಿನ್ಯೂ ಆಗಬೇಕು ಅನ್ನೋಂಥ ನಿಟ್ಟಿನಲ್ಲೂ ಕೂಡ ಈಗ ಮತ್ತೆ ಹೈಕಮಾಂಡನ್ನು ಭೇಟಿ ಮಾಡಿ ತಮಗೆ ಮತ್ತೊಂದು ಅವಕಾಶವನ್ನು ಕಂಟಿನ್ಯೂ ಮಾಡಿ ಅಂತ ಕೇಳೋದಕ್ಕೂ ಕೂಡ ತಯಾರಾಗಿರುವಂಥದ್ದು. ಇನ್ನು ಹೊಸಬರು ತಮಗೆ ಯಾರಿಗೆಲ್ಲ ಅವಕಾಶ ಸಿಕ್ಕಿಲ್ಲ, 2.5
ವರ್ಷ ಆದಮೇಲೆ ಸಿಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇದ್ರು. ಅವರು ಕೂಡ ಈಗ ನಮಗೊಂದು ಅವಕಾಶ ಇದೆ, ಈಗ ನಮಗೆ ಕೊಡಿ ಅಂತ ಕೇಳೋದಕ್ಕೆ ಈಗಾಗಲೇ ದೆಹಲಿ ಪೆರೇಡನ್ನು ಮಾಡ್ತಾ ಇದ್ದಾರೆ. ನಿನ್ನೆಯಿಂದ ಸರಿಸುಮಾರು 35ರಿಂದ 40 ಮಂದಿ ಕಾಂಗ್ರೆಸ್ನ ಶಾಸಕರು, ಹಿಂದೆ ಸಚಿವರಾಗಿದ್ದಂಥವರು ಸೇರಿ ಎಲ್ಲರೂ ಕೂಡ ಈಗಾಗಲೇ ಕೂಡ ದೆಹಲಿ ಪೆರೇಡನ್ನು ಮಾಡಿದ್ದಾರೆ. ಇವತ್ತು ಕೂಡ ಬೆಳಗ್ಗೆಯಿಂದಲ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಅವರು, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಂಥ ಡಾಕ್ಟರ್ MC ಸುಧಾಕರ್ ಅವರು, ಮತ್ತೊಂದು ಕಡೆ ಚಿಕ್ಕಬಳ್ಳಾಪುರದಿಂದಲೇ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ ಅವರು ಸೇರಿದಂತೆ 3 ಜನ ಕೂಡ ನಮಗೆ ಬೇಕು ಅನ್ನೋಂಥ ರೀತಿಯಲ್ಲಿ ಈಗಾಗಲೇ ಕೂಡ ದೆಹಲಿಗೆ ಹೊರಟಿರುವಂಥದ್ದು. ಮತ್ತೊಂದು ಕಡೆ ಇವತ್ತು ಚಲುವರಾಯಸ್ವಾಮಿ ಅವರು ಕೂಡ ಸಚಿವರಾಗಿದ್ದಂಥವರು ಈಗ ಮತ್ತೆ ಕೂಡ ತಮಗೂ ಅವಕಾಶ ಸಿಗಬೇಕು ಅನ್ನೋಂಥ ನಿಟ್ಟಿನಲ್ಲಿ ಒಂದು ರೀತಿ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ರೀತಿಯಲ್ಲಿ ನಾನು ಬರ್ತ್ಡೇ ಆಚರಣೆ ಮಾಡ್ಕೊಳ್ಳೋಕ್ಕಾಗಲ್ಲ, 3ನೇ ತಾರೀಕು CM ಆಗ್ತಿದ್ದಾರೆ DK ಶಿವಕುಮಾರ್, ಹಾಗಾಗಿ ದೆಹಲಿಯಲ್ಲಿ ಹೋಗಿ ಭೇಟಿ ಮಾಡ್ಕೊಂಡು ಬರೋಣ ಅನ್ನೋಂಥ ರೀತಿಯಲ್ಲಿ ಹೋಗ್ತೀನಿ ಅನ್ನೋಂಥ ಮಾತುಗಳನ್ನು ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಶಿವಲಿಂಗೇಗೌಡರು, ನಾನು ಕಾಂಗ್ರೆಸ್ ಪಕ್ಷಕ್ಕೆ ಜಾಯ್ನ್ ಆದಂಥ ಸಂದರ್ಭದಲ್ಲೇ ನನಗೊಂದು ಅವಕಾಶವನ್ನು ಕೊಡ್ತೀನಿ, ಸಚಿವರನ್ನಾಗಿ ಮಾಡ್ತೀವಿ, ಹಾಗಾಗಿ ನನಗೆ ಅವಕಾಶ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಕೇಳಕ್ಕೆ ಹೋಗ್ತೀನಿ ಅಂತಕ್ಕಂಥ ಮಾತನ್ನ ಶಿವಲಿಂಗೇಗೌಡರು ಹೇಳ್ತಾರೆ. ಮತ್ತೊಂದು ಕಡೆ NA ಯಾರೀಸ್ ಅವರು ಕೂಡ ಈಗಾಗಲೇ ಕೂಡ DK ಶಿವಕುಮಾರ್ ಅವರ ಪರಮಾತ್ಮರಾಗಿದ್ರು, ಹಾಗಾಗಿ ನನಗೆ ಎಲ್ಲೋ ಒಂದು ಕಡೆ ಈ ಬಾರಿ ಸಿಗುತ್ತೆ ಅನ್ನೋಂಥ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಿದ್ರು. ಹಾಗಾಗಿ ನಾನು ಹೈಕಮಾಂಡನ್ನು ಭೇಟಿ ಮಾಡಿದ್ದೀನಿ ಈಗಾಗಲೇ ಒಂದು ಸಾರಿ. ನಾನು 18 ವರ್ಷಗಳ ಕಾಲ 4 ಬಾರಿ ಶಾಸಕರಾಗಿದ್ದವರು, ಹಾಗಾಗಿ ಈ ಬಾರಿ ಕೂಡ ನನಗೆ ಅವಕಾಶ ಸಿಗುತ್ತೆ ಅನ್ನೋಂಥ ರೀತಿಯಲ್ಲಿ ಹೇಳ್ತಿದ್ದಾರೆ. ಮತ್ತು ವಿಪರ್ಯಾಸ ಅಂತಂದರೆ ಸ್ಪೀಕರ್ ಆಗಿದ್ದಂಥ ಖಾದರ್ ಅವರು ಕೂಡ ಏರ್ಪೋರ್ಟಲ್ಲಿ ಸಿಕ್ಕರು. ಅವರು ಹೇಳ್ತಿದ್ರು, ನಾನು ದೆಹಲಿಗೆ ಹೋಗ್ತಾ ಇಲ್ಲ, ನನಗೆ ಯಾವುದೇ ಸಚಿವ ಸ್ಥಾನವನ್ನು ಲಾಬಿ ಮಾಡಲ್ಲ, ನಾನು ಕ್ಷೇತ್ರದ ಜನರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೆ ಹೋಗ್ತೀನಿ, ಪಕ್ಷ ನನ್ನನ್ನು ಗುರುತಿಸಿ ಕೊಟ್ಟರೆ ನಾನು ತಗೊಳ್ತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ಕೂಡ ಸಚಿವರು ಯಾರೆಲ್ಲ ಆಗಬೇಕು ಅನ್ನೋಂಥದ್ದು ತೀರ್ಮಾನ ಮಾಡಿದ್ರೆ ಭಾಳ ಕಷ್ಟ ಆಗುತ್ತೆ ಅನಿಸುತ್ತೆ ಹೈಕಮಾಂಡ್ಗೆ. ಯಾಕಂತಂದರೆ 35ರಿಂದ 40 ಮಂದಿ ಈಗಾಗಲೇ ಕೂಡ ದೆಹಲಿಯನ್ನು ಹೋಗಿದ್ದಾರೆ, ಅಲ್ಲಿ ಹೈಕಮಾಂಡನ್ನು ಭೇಟಿ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಈಗ ಮೊದಲ ಅವಧಿಯಲ್ಲಿ 14-15 ಮಂದಿ ಅಂತಾರೆ, 40 ಜನರಲ್ಲಿ 14-15 ಮಂದಿ ಅಂದರೆ ಯಾರೆಲ್ಲ ಸಚಿವರಾಗ್ತಾರೆ ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರುವಂಥದ್ದು. ಥ್ಯಾಂಕ್ ಯು ಮುದುಕೃಷ್ಣ, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಕೇಳೋದವ್ರದ್ದು ಹಕ್ಕು, ಕೇಳ್ತಾರೆ, ಬಟ್ ಎಲ್ಲರನ್ನೂ ಅಕಾಮಡೇಟ್ ಮಾಡೋಕ್ಕಾಗಲ್ವಲ್ಲ, ಹಾಗಾಗಿ ಹೈಕಮಾಂಡ್ ತಗೊಳ್ತಕ್ಕಂಥ ನಿರ್ಧಾರಕ್ಕೆ ಎಲ್ಲರೂ ಬದ್ಧರಾಗಿರಬೇಕು ಅಂತ